ಏನ ಬಿಸಲ್ಲ ಇದು ಏನ ಬಿಸಲ್ಲ ಇವನವನ ಮುಕ್ಕಳ್ಯಾಗ ಇಳಿತಾವ ನೀರ. ಏನ ಬಿಸಲ್ಲ ಇದು ಏನ ಬಿಸಲ್ಲ ಇವನವನ ಚಡ್ಡ್ಯಾಗ ಬರೀ ನೀರ. ಯಾ ನಮನಿ ಬಿಸಲ ಐತ್ರಿ, ಯಾ ನಮನಿ ಬಿಸಲ ಐತಿ. ಕುಂತ್ರ ಕುಂಡಿ ಉರಿತೈತಿ, ನಿಂತ್ರ ಕಾಲು ಉರಿತಾವು. ಏನ ಬ್ಯಾಡ ಬ್ಯಾಡ ಇಲ್ಲ ಅಂತ ಅಂಗಿ ಎಲ್ಲ ತೆಗೆದ ನೆಲದ ಮ್ಯಾಗ ಮಕ್ಕೊಂಡ್ವಿ ಅಂದ್ರ ನೆಲದ ತುಂಬ ನೀರಾಗಿರ್ತಾವ. ಆ ನಮನಿ ಮೈ ಎಲ್ಲ ಬಸಿ ಇಡಾಕತ್ತ ಬಿಟ್ಟೈತಿ. ಆ ನಮನಿ ಬಿಸಿಲು ಐತ್ರಿ, ಆ ನಮನಿ ಬಿಸಿಲು ಐತಿ. ಗಾಳಿ ಬೇಕಂತಂತ ಫ್ಯಾನ್ ಹಾಕಿದ್ರ ಫ್ಯಾನ್ದಾಗು ಬಿಸಿ ಗಾಳಿ ಬರುತ್ತ. ಎಲ್ಲಿ ತಗೋಬೇಕು, ಎಲ್ಲಿ ತಣ್ಣನೆಯ ಗಾಳಿ ಎಲ್ಲಿ ತಗೋಬೇಕು ನಾವು? ಎಲ್ಲ ಕಡೆ ಬಿಸಿ 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 ಬಿಸಿ, ಹೊಯ್ಕೋ ಬಡ್ಕೋ ಜೀವನ, ಹೊಯ್ಕೋ ಬಡ್ಕೋ ಬಿಸಿ ಗಾಳಿ ತಗೊಂಡು ಹೊಯ್ಕೋ ಬಡ್ಕೋರಿ ಬರೀ. ಆ ನಮೂನಿ ಬಿಸಿಲೈತಿ ಈ ಸಲ. ನಾವು ದಿನ 10-12 ಲೀಟ್ರ್ ನೀರು ಕುಡಿತೀವಿ. ಅವನು ಹುಚ್ಚನೇ ಬರಲ್ಲ. ಅಕಸ್ಮಾತ್ ಹುಚ್ಚು ಬಂತಂದ್ರೆ ಎಲ್ಲೋ ಕಲ್ಲರ್ ಬರುತ್ತೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಂಡು ದವಾಖಾನೆ ಹೋಗ್ತೀವಿ. ಏನಾದರೂ ಆರಾಮ್ಗಿರಾಮ್ ತಪ್ಪೇನಂತೇಳಿ ಅಲ್ಲಿ 1-2 ಸಲೈನ್ ಹಚ್ಕೊಂಡು ಸೀದಾ ಮತ್ತೆ ಮನೆಗೆ ಬಂದು ಬಿದ್ದು ಬಿಡ್ತೀವಿ ಮೂಲ್ಯಾಗ. ಆ ನಮೂನಿ ಫಾಲ್ಟ್ ಆಗತ್ತೈತಿ ಬಿಸಿಲು ಸಂಬಂಧ ನನಗೆ. ಇರ್ಬೇಕ್ರಿ ಎಟ್ ಲಿಮಿಟ್ನಾಗ, ಇವನು ಲಿಮಿಟ್ ಇಲ್ಲ. ಆ ನಮೂನಿ ತಲೆ ಹಾಪ ಮಾಡಾಕತ್ತೈತಿ ಬಿಸಿಲು ನಂದು. ಗಾಡಿ ಮ್ಯಾಗ ಹೊಂಟ್ವಿ ಅಂದ್ರೆ ಬೆಂಕಿ ಸೈಡ್ ಝಳ ಹೊಡಿತೈತಲ್ಲ, ಆ ನಮೂನಿ ಝಳ ಬರುತ್ತ್ರಿ, ಆ ನಮೂನಿ ಬಿಸಿ ಗಾಳಿ ಬರುತ್ತ್ರಿ. ಇವನವನು ಅದು ಗಾಡಿ ಶೀಟ್ ಅನ್ನೋದು ಅವನು ಹಂಚಾಗಿರುತ್ತೆ, ಹಂಚ ರೊಟ್ಟಿ ಕಾಸೋ ಹಂಚಾಗಿರುತ್ತೆ. ಆ ನಮೂನಿ ಹುಡುಕಿರುತ್ತದೆ. ಅಪ್ಪ ಏನು ಸಾಕಾದ್ರಿ ನನಗೆ ಬಿಸಿಲು ಸಂಬಂಧ. ಐತ ಇಲ್ಲ ಲಿಮಿಟ್ನಾಗ ಇರ್ಬೇಕು, ಎಲ್ಲ ಲಿಮಿಟ್ನ. ಆ ನಮೂನಿ ಬಿಸಿಲ ಅಪ್ಪ. ಅವನು ಈ ಬಿಸಿಲ್ದಾಗ ಬೆಳ್ಳಗಿದ್ದವರು ಕೆಂಪಗೆ ಹಾಕ್ಕಾರ, ಮೀಡಿಯಮ್ ಕರ್ರಗಿದ್ದವರು ಫುಲ್ ಕರ್ರಗೆ ಹಾಕ್ಕಾರ. ಇನ್ನು ಫುಲ್ ಕರ್ರಗಿದ್ದವರು ಏನು ಹಾಕ್ಕಾರ ಅನ್ನೋದು ನೀವು ಕಾಮೆಂಟ್ ಮಾಡ್ರಿ, ನಾ ಏನು ಹೇಳಕ್ಕೆ ಹೋಗಂಗಿಲ್ಲ. ಆ ನಮೂನಿ ಬಿಸಿಲಾಕತ್ತೈತ್ರಿ ಈಗ. ಥಂಡಿ ದಿನದಾಗ ಈ ಗಿಡಗಳ ಮ್ಯಾಗೆಲ್ಲ ಇಬ್ಬನಿ ಬಿದ್ದಂಗೆ, ಈ ಬ್ಯಾಸ್ಗಿ ದಿನದಾಗ ಮೈಯೆಲ್ಲ ಬೆವರಾಗಿ ಇಬ್ಬನಿ ಹಾಕತ್ತೈತಿ. ಆ ನಮೂನಿ ಮೈಯಾಗ ನೀರು ಇಳಿಯಾಕತ್ತಾವು. ಜೋಗ ಜಲಪಾತದಾಗ ನೀರು ಇಳಿಯಂಗ ಮೈಯಾಗ ನೀರು ಇಳಿಯಾಕತ್ತಾವ, ಮುಕುಳಿ ಸಂಧ್ಯಾಗ ಇಳಿಯಾಕತ್ತಾವು. ಆ ನಮೂನಿ ಜೋಗ ಜಲಪಾತ ಆಗೈತಿ ಈ ಮೈ ಐತಿಲ್ಲ. ಬೆವರ್ ಅನ್ನೋದು ಕಿತ್ಕೊಂಡು ಹಾರಾಕತ್ತ ಬಿಟ್ಟವ ಕಡೆ. ಅವನು ಬೋರ್ ಹೊಡಿಸಿ ನೀರು ಬಿಡಿಸೋದು ಒಂದ ಬಾಕಿ ಮೈಯಾಗ. ಆ ನಮೂನಿ ನೀರು ಇಳಿಯಾಕತ್ತಾವು. ಅವನು ಸಾಕಾಗಿಬಿಟ್ಟೈತ್ರಿ ನನಗಂತರೂ ಈ ಬಿಸಿಲು ಸಂಬಂಧ. ನಿಮಗೂ ಎಷ್ಟು ಸಾಕಾಗಿತ್ತಂದ್ರೆ ಕಾಮೆಂಟ್ ಮಾಡಿರಿ. ಯಾರ ಮುಂದೆ ಹೇಳ್ಬೇಕ್ರಿ, ಯಾರ ಮುಂದೆ ಹೇಳ್ಬೇಕು ನಾವು ಎಲ್ಲ ಈ ಕಷ್ಟಗಳನ್ನು? ಯಾರ ಮುಂದೆ ಹೇಳಾಕೇನ್ರಿ? ಎಲ್ಲ ನಮ್ಮದ ತಪ್ಪಿದು. ಅವನು ಪ್ರಕೃತಿ ನಾವು ಎಷ್ಟು ಹಾಳು ಮಾಡ್ತೀವಿ ಅದು ನಮ್ಮನ್ನು ಅಷ್ಟು ಹಾಳು ಮಾಡುತ್ತೆ. ಅವನು ಹೊಲದಾಗ ಗಿಡದ ನೆರಳು ಬಿತ್ತಲ್ಲಿ ಏನೂ ಬೆಳಿಲಿಲ್ಲ ಅಂದ್ರೆ ಕಡಸ ಗಿಡನ, ರೋಡ್ ಮಾಡ್ಸಕ್ಕೆ ಅಲ್ಲೂ ಗಿಡನ ಕಡಸ. ಏನಾದ್ರು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಕಟ್ಟಿಸ್ಬೇಕಂದ್ರೆ ಅಲ್ಲೂ ಗಿಡಗಳನ್ನು ಬೆಳೆಸೋದ. ಕಡದ ಸತ್ಯಾನಾಶ ಮಾಡಿ ಒಗದು ಬಿಡೋದ. ನಂದೇನು ನಮ್ಮ ಅಪ್ಪಂದೇನು ಅಂತ ಖಲಾಸ್. ನಾವು ಒಂದೇ ಏಟಿಗೆ ಅದ್ರಾಗೂ ಮಿಷನ್ ಬಂದಾವೀಗ. ಚರ್ರಂದ ಕುತ್ತಿಗೆ ಕಡ್ದಂಗೆ ಕೆಳಗೆ ಬಡ್ಡಿ ಹಚ್ಚಿ ಸರಸ್ ಕಡ್ದು ಬಿಟ್ಟು ಅಂದ್ರೆ ಮುಗಿದ ಹೋತ, ಬೆದ್ದ ಹೋಗ್ಬಿಡುತ್ತೆ. ಆ ನಮೂನಿ ಪ್ರಕೃತಿನ ಹಾಳು ಮಾಡಾಕತ್ತೀವಿ ನಾವು. ಎಲ್ಲಾದರೂ ಭೂಕಂಪ ಜಲಪ್ರಳಯ ಆತಂದ್ರೆ ನಾವು ಸ್ಟೇಟಸ್ ಹಾಕ್ತೀವಿ, ಪಾಪ ಹಿಂಗಾಗಬಾರ್ದಿತ್ತು, ಇಷ್ಟು ಜನ ಸಾಯಬಾರ್ದಿತ್ತು ಅಂತೇಳಿ ಅಂತ ನಾವು ಸ್ಟೇಟಸ್ ಹಾಕ್ತೀವಿ. ಪಾಪ ಪ್ರಕೃತಿ ಏನು ಮಾಡಬೇಕು, ಯಾರ ಮುಂದೆ ಹೇಳ್ಬೇಕದು? ನಾವು ಪ್ರಕೃತಿನ ಎಷ್ಟು ಹಾಳು ಮಾಡ್ತೀವಲ್ಲ ಅಷ್ಟು ನಮ್ಮನ್ನು ಅದು ಹಾಳು ಮಾಡುತ್ತೆ. ಅದಕ್ಕೆ ನೋಡ್ರಿ ಸ್ವಲ್ಪ ಈ ಬಿಸಿಲು ಸಂಬಂಧ ಈಗ ಇಷ್ಟ ಐತಿ, ಇನ್ನು ಮುಂದೆ ಎಷ್ಟು ಬರುತ್ತೋ ಏನೋ. ಇಷ್ಟು ಕಡ್ಕೊಂತ ಹೊಂಟುಬಿಟ್ಟು ನಾವು ಪ್ರಕೃತಿನ ಹಾಳು ಮಾಡ್ಕೊತ ಹೊಂಟುಬಿಟ್ಟಿವಿ. ಅದಕ್ಕೆ ಹೇಳಾಕತ್ತೀನಿ, ಯಾರು ಗಿಡಗಳನ್ನು ಕಡಿಬ್ಯಾಡ್ರಿ, ಪ್ರಕೃತಿನ ಬೆಳೆಸ್ರಿ. ಏನ್ರಿ ಬೆಳೆಸಿದ್ರಿ ಏನ್ರಿ, ನಮಗೆ ಲಾಭ. ಪ್ರಕೃತಿಗೇನು ಲಾಭ ಇಲ್ಲ, ನಮಗೆ ಲಾಭ ಆಗತ್ತದ. ಅದಕ್ಕೆ ಬೆಳೆಸ್ರಿ. ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲಲ್ಲ ಅದನ್ನೊಂದು ಮಾಡಿ ಬಿಡ್ರಿ. ಚೀರ್ಯಾಡಿ ಇಂಥ ಬಿಸಿಲ್ದಾಗ ವಿಡಿಯೋ ಮಾಡಾಕತ್ತೀನಿ, ಅದೊಂದು ಸಬ್ಸ್ಕ್ರೈಬ್ ಟಕ್ ಅಂತ ಹೊಡೆದ, ಲೈಕ್ ಟಕ್ ಅಂತ ಹೊಡೆದ, ಸಬ್ಸ್ಕ್ರೈಬ್ ಶೇರ್ ಎಲ್ಲ ಮಾಡಿ ಒಕ್ಕಟ್ಟು ಬಿಡ್ರಿ. ಬರ್ತೀನಿ ರೀ ಮಾಲಕರ, ನಮಸ್ಕಾರ ರೀ.